ಇನ್ನು ಬೆಂಗಳೂರಿನ ಥಣಿಸಂದ್ರದ ಅಪಾರ್ಟ್ಮೆಂಟ್ ಒಂದರಲ್ಲಿ ಸುಚನಾ ಅಂದರೆ ಗಂಡನಿಂದ ಬೇರೆಯಾದ ನಂತರ ಥಣಿಸಂದ್ರದ ಅಪಾರ್ಟ್ಮೆಂಟ್ ಒಂದರಲ್ಲಿ ಈಕೆ ವಾಸವಾಗಿ ಇದ್ದರು ಮಗು ಜೊತೆನಲ್ಲಿ. ಕಳೆದ ಈ ನಡುವೆ ವಿಧಾನಸೌಧದ ಬಳಿ ಸೀಮೆಎಣ್ಣೆ ಸುರಿಕೊಂಡು ಮಹಿಳೆಯೊಬ್ಬರು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟವರನ್ನ ತಡೆದಿದ್ದಾರೆ ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ. ತಲೆ ಮೇಲೆ ಸೀಮೆಎಣ್ಣೆ ಸುರಿಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ದಾರೆ. JJR ನಗರದಿಂದ, ಜಗಜೀವನ್ ರಾಮ್ ನಗರದಿಂದ ಶಾಯಿಸ್ತಾ ದಂಪತಿ ಕುಟುಂಬ ಬಂದಿತ್ತಂತೆ ವಿಧಾನಸೌಧದಕ್ಕೆ. ಯಾಕೆ ಅಂದರೆ ಬ್ಯಾಂಕ್ನವರು 3 ಕೋಟಿ ಬಿಲ್ಡಿಂಗನ್ನು 1.41 ಕೋಟಿಗೆ ಹರಾಜು ಹಾಕಿದ್ದಾರೆ. ನ್ಯಾಯ ಕೊಡಿಸಿ ಅಂತ 2 ವರ್ಷದಿಂದ ಜಮೀರ್ ಮನೆಗೆ ಅಲಿತಾ ಇದ್ದೀವಿ, ಜಮೀರ್ ನಮಗೆ ನ್ಯಾಯ ಕೊಡಿಸಿಲ್ಲ ಅಂತ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. $95 lakhs ನಾವು ಕಟ್ಟಿದ್ದೀನಿ, 50 ಲಕ್ಷ ತೊಗೊಂಡ್ಬಿಟ್ಟು ನಮಗೆ ನ್ಯಾಯ ಮಾಡ್ತಾ ಇಲ್ಲ. ಬ್ಯಾಂಕ್ ಅವ್ರು ಎಲ್ಲರೂ ನನಗೆ ಹರಾಜು ಮಾಡಿ ನನ್ನ ಹತ್ರ ಇದು ಮನೆ ತೊಗೊಂಡಿದ್ದಾರೆ. 3 ಕೋಟಿ ಮನೆ 1.5 ಲಕ್ಷಗೆ ಕೋಟಿ 141ಗೆ ಆಕ್ಷನ್ ಮಾಡಿದ್ದಾರೆ. ನಾವು ಹೋಗಿ ಕೇಳಿದ್ರೆ ನನಗೆ ಏನು ಹೇಳ್ತಾ ಇಲ್ಲ ಅವರು. ಯಾಕೆ ಆಮೇಲೆ ಇವಾಗೆ ಬಾ, ನಾಳೆ ಬಾ, ಈ ಥರನೇ ಹೇಳ್ತಾ ಇದ್ದಾರೆ. ಚಂದ್ರಪ್ಪ, ಮಂಜುನಾಥ್, ಅಪ್ಪಾಜಿ ಗೌಡ ಎಲ್ಲ ನಮ್ಮ ಜೊತೆ ಮೋಸ ಮಾಡಿದ್ದಾರೆ. ನಾವು ಜಮೀರನಾಗೆ 2.5 ವರ್ಷದಿಂದ ನನಗೆ